ಈ ಎರಡು ಬಂಡೆ ಮಧ್ಯೆ ತ್ರಿಭುಜ ಆಕಾರದಲ್ಲಿ ಒಂದು ಕಲ್ಲು ಕಾಣಿಸ್ತಾ ಇದೆಯಾ ನಿಮ್ಗೆ? ತ್ರಿಭುಜ ಆಕಾರದಲ್ಲಿ ಈ ಎರಡು ಬಂಡೆ ಮಧ್ಯೆ ತ್ರಿಭುಜ ಆಕಾರದಲ್ಲಿ ಅಲ್ಲಿ ಒಂದು ಬಂಡೆ ಕಾಣಿಸ್ತಾ, ಅದೇನಪ್ಪ ಅಂದ್ರೆ ನಾಗರವಿನ ಹೆಡೆ ಅಂತ ನಾವು ಕರಿತೀವಿ. ನಾಗರವಿನ ಹೆಡೆ. ಹಾ, ಈ ನಾಗರವ್ ಏನಕ್ಕೆ ಬಂತು ಅಂತ ಸಸ್ಪೆನ್ಸ್ ಮುಂದೆ ಬನ್ನಿ ಹೇಳ್ತೀನಿ. ಈ ದೊಡ್ಡ ಬಂಡೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಅಂದ್ರೆ ಹನುಮಂತನ ಚಿತ್ರ ಇದೆ ನೋಡಿ, ಅಲ್ಲಿ ಹನುಮಂತನ ಚಿತ್ರ ಇರುವಂತ ಬಂಡೆ ನಿಮ್ಗೆ ಕಾಣಿಸ್ತಾ ಇದೆ. ಹನುಮಂತನ ಬಾಲಪಕ್ಕದಲ್ಲಿ ಒಂದು ಹೋಲ್ ಇದೆ, ಚಿಕ್ಕದಾಗಿ ಹೋಲ್ ಇದೆ ಅಲ್ವಾ ಹನುಮಂತನ ಬಾಲಪಕ್ಕದಲ್ಲಿ. ಆ ಹೋಲ್ ಏನಪ್ಪಾ ಅಂದ್ರೆ ಅದನ್ನ ನಾವು ಲಾಕರ್ ಅಂತ ಕರಿತೀವಿ. ಮತ್ತೆ ಮೇಲೆ ಇಲ್ವಾ ಮಾರ್ಕು, ಅದು ಓಪನ್ ಕ್ಲೋಸ್, ಮೇಲೆ ಇಲ್ವಾ ಕಲ್ಲುಗಳು ಅವು ಹಿಡ್ಕೊಳ್ಳೋ ಅಂತದ್ದು. ಇದೇ ಸೀತಾದೇವಿಯವರ ಬಟ್ಟೆಯ ಪೆಟ್ಟಿಗೆ ಅಂತ ನಾವು ಕರಿತೀವಿ. ಈ ಪೆಟ್ಟಿಗೆಗೆ ಕಾವಲಿತ್ತಾ ಇದ್ದಿದ್ದಂತ ನಾಗರವಿನ ಹೆಡೆ ಅದು. ನಿಮ್ಗೆ ಅರ್ಥ ಆಗಿರುತ್ತೆ ಈ ನಾಗರವ್ ಏನಕ್ಕೆ ಅಲ್ಲಿದೆ ಅಂತ. ಇದೇನಪ್ಪಾ ಅಂದ್ರೆ ಸೀತಾದೇವಿಯವರು ಸ್ನಾನ ಮಾಡ್ತಾ ಇದ್ದಿದ್ದಂತ ಕೊಳ. ಅವ್ರು ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡ್ಕೊಂತ ಇದ್ದಿದ್ದಂಥದ್ದು. ಇವಾಗ ಅರ್ಥ ಆಗಿರುತ್ತೆ ಆ ಬಟ್ಟೆ ಪೆಟ್ಟಿಗೆ ಏನಕ್ಕೆ ಇಲ್ಲೇ ಇದೆ, ಅವ್ರು ಇಲ್ಲೇ ಯಾಕೆ ಸ್ನಾನ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಸುತ್ತಲೂ ಬಂಡೆಗಳೆಲ್ಲ ಒಂಥರ ನೋಡಿ ಗೋಡೆ ತರ ಇದೆ, ಒಂಥರ ಜೋಡಿಸ್ದಂಗಿದೆ. ಅದಕ್ಕೆ ಸೀತಾದೇವಿಯವರು ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡ್ಕೊಂತ ಇದ್ದಿದ್ದಂಥದ್ದು. ಇದೇ ಸೀತಾದೇವಿಯವರು ಸ್ನಾನ ಮಾಡ್ತಾ ಇದ್ದಿದ್ದಂತ ಕೊಳ ಅಂತ ನಾವು ಕರಿತೀವಿ. ಎಲ್ಲಾ ಕಡೆ ನೀವು ಮಾಮೂಲಿ ವೈಟ್ ಕಲರ್ ನೋಡಿರ್ತೀರ ಹೂವು, ಲೋಟಸ್ ಹೂವು, ಮತ್ತೆ ಈ ಪಿಂಕ್ ಕಲರ್ ಅಲ್ಲಿ ನೋಡಿರ್ತೀರ. ಇಲ್ಲಿ ಮಾತ್ರ ಪ್ಯೂರ್ ರೆಡ್ ಕಲರ್ ಇರುತ್ತೆ, ಫುಲ್ ರೆಡ್ ಕಲರ್ ಇರುತ್ತೆ ಇದು. ನಿಮ್ಗ ಈಗ ಚಿಕ್ಕದೊಂದು ಕ್ವಿಜ್, ಒಂದು ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ನೀವು ಆನ್ಸರ್ ಹೇಳ್ಬೇಕಾಗಿರುತ್ತೆ. ಏನ ಪ್ರಶ್ನೆ ಅಂದ್ರೆ, ಈಗ ನಾವು ನೋಡ್ಕೊಂಡ್ ಬಂದ್ರಲ್ವಾ ಈ ಆವಣಿ ಬೆಟ್ಟದಲ್ಲಿ ಪ್ಲೇಸಸ್ನ, ಇದು ಯಾವ ದೇವಸ್ಥಾನಕ್ಕೆ ಸಿಂಕ್ ಆಗುತ್ತೆ ಹೇಳಿ ನೋಡೋಣ. ಈ ಚಿತ್ರ ಇದೆಯಲ್ವಾ, ಈ ಪಿಕ್ಚರ್ ಯಾವ ದೇವಸ್ಥಾನಕ್ಕೆ ಸಿಂಕ್ ಆಗುತ್ತೆ? ಏಕಾಂತ ರಾಮಸ್ವಾಮಿ ಮಂದಿರ ಅಂತ ನೋಡಿದೀರಾ? ಏಕಾಂತ ರಾಮಸ್ವಾಮಿ ಮಂದಿರದಲ್ಲಿ ರಾಮ ಬಂದ್ಬಿಟ್ರ, ಅಂದ್ರೆ ಸೀತಾದೇವಿಯವರು ಭೂಮಿ ಒಳಗಡೆ ಹೋದ್ಮೇಲೆ ರಾಮ ಬಂದು ಅಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು ಅಂತ ನಿಮ್ಗೆ ಹೇಳಿದ್ನಲ್ವಾ, ಅದೇ ಈ ಪಿಕ್ಚರ್. ಹೌದು. ಸೀತಾದೇವಿಯವರ ಭೂಮಿ ಒಳಗಡೆ ಹೋಗಿರುವಂತ ಸ್ಥಳ ಇದು, ಮೇನ್ ಟೆಂಪಲ್. ಸೀತಾದೇವಿಯವರು ಲಾಸ್ಟ್ ಎಂಡ್ ಅಲ್ಲಿ ಭೂಮಿ ಒಳಗಡೆ ಹೋಗಿರೋ ಸ್ಥಳ ಅಂತ ನಾವು ಕರಿತೀವಿ. ಇದನ್ನ ಇದೇ ಮೇನ್ ಟೆಂಪಲ್ ಅಂತ ನಾವು ಕರಿತೀವಿ. ಗರ್ಭಗುಡಿ ಮಾತ್ರ ಚೋಳರ ಕಾಲದಲ್ಲಿ ಕಟ್ಟಿರೋಂಥದ್ದು, ಮತ್ತೆ ಇದು ಹೊಸದಾಗಿ ಮಾಡಿರೋಂಥದ್ದು ಮುಂದೆ ಇರೋದು. ಹೌದು, ಆ ಗೋಪುರ ಇದೆಯಲ್ಲ, ಆ ಗೋಪುರ ಹೊಸದಾಗಿ ಮಾಡಿರೋದು. ಅದೇ ದೇವರಾಯ ಸಮುದ್ರ ಬೆಟ್ಟ, ಅಲ್ಲಿರೋ ದೊಡ್ಡ ಬೆಟ್ಟ. ಈ ರಾಮ ಅವ್ರ ಅಶ್ವಮೇಧ ಕುದುರೆನ ಯಾಕೆ ಬಿಡ್ತಾರ ನೋಡಿ, ಅವಾಗ ಕುದುರೆ ಹಿಂಗ್ ಬರುತ್ತೆ, ಆಗ ರಾಮ ಬಂದು ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ ನೋಡ್ತಾರೆ. ಅದಕ್ಕೆ ಅದನ್ನ ನಾವು ದೇವರಾಯ ಸಮುದ್ರ ಅಂತ ಕರೆಯೋದು. ರಾಯ ಅಂದ್ರೆ ರಾಯಲ್ ಆಗಿ ನಿಂತ್ಕೊಂಡಿದ್ರಲ್ವಾ ದೇವ್ರ ತರ, ಆ ದೇವ್ರ ತರ ನಿಂತ್ಕೊಂಡು ರಾಯಲ್ ಆಗಿ ನೋಡ್ದವಾಗ ಅದನ್ನ ದೇವರಾಯ ಅಂತ ಕರೆಯೋವಂಥದ್ದು ನಾವು. ಒರ್ಲುಗುಂಡು ಅಂತ ಕರಿತೀವಿ. ಈ ಒರ್ಲುಗುಂಡು ಏನಪ್ಪಾ? ಈ ಒರ್ಲುಗುಂಡು ಅಂದ್ರೆ ಸೀತಾದೇವಿ ಅವರು ಗರ್ಭವತಿ ಆಗಿದ್ದಾಗ ಅವ್ರ ಡೆಲಿವರಿ ಟೈಮ್ ಅಲ್ಲಿ ಡೆಲಿವರಿ ನೋವು ಸ್ಟಾರ್ಟ್ ಆಗುತ್ತೆ. ಆ ನೋವು ಸ್ಟಾರ್ಟ್ ಆದವಾಗ ನೋವಿಗೆ ತಾಳ್ಲಾರ್ದೆ ಸೀತಾದೇವಿ ಅವರು ಈ ಬಂಡೆ ಕೆಳಗಡೆ ಹೊರ್ಲಕ್ ಬರ್ತಾರೆ. ಆಗ ಆ ಬಂಡೆಕಲ್ ಜಾಗ ಬಿಡುತ್ತೆ. ಆ ಜಾಗ ಬಿಟ್ಟವಾಗ ಸೀತಾದೇವಿ ಅವರು ಇಲ್ಲಿ ವರ್ಲ ಸೇವೆಯನ್ನ ಮುಗಿಸ್ತಾರೆ. ಇಲ್ಲಿ ವರ್ಲ ಸೇವೆಯನ್ನ ಮುಗಿಸಿ ಕೆಳಗಡೆ ವಾಲ್ಮೀಕಿ ಆಶ್ರಮ ಅಂತ ಇಲ್ವಾ, ಅಲ್ಲಿ ಹೆರಿಗೆ ಆಗಿರೋಂಥದ್ದು. ಇವಾಗ ನಾವ್ ಹೊರ್ಲ್ರೆ ಏನಾಗುತ್ತೆ ಅಂದ್ರೆ ದೆವ್ವ ಆಗ್ಲಿ ಗ್ರಹ ಆಗ್ಲಿ ಏನಾದ್ರು ಕಲ್ಲಿದ್ರೆ ಅಂದ್ರೆ ಇದ್ರೆ ಕಲ್ಲು ಇಟ್ಕೊಂಡು ಬಿಟ್ಬಿಡುತ್ತೆ. ಮತ್ತೆ ಮಕ್ಳಾಗ್ದಿರೋ ಇರೋದಕ್ಕೆ ಮಕ್ಳಾಗ್ತಾರೆ, ಮತ್ತೆ ಮೊಣಕಾಲ್
ಕಾಲ್ ನೋವು, ತಲೆ ನೋವು, ಈ ತರ ಹಳೆ ನೋವು ಇರುತ್ತಲ್ವಾ, ಈ ಹಳೆ ನೋವೆಲ್ಲ ಹೊಟ್ಟೋಗುತ್ತೆ ಈ ಬಂಡೆ ಕೆಳಗಡೆ. ಇದನ್ನ ನಾವು ಒರ್ಲ್ ಬಂಡೆ ಅಂತ ಕರಿತೀವಿ. ಅಗ್ನಿತೀರ್ಥ ಅಂತ ಕರಿತೀವಿ. ಏನ್ ಈ ಅಗ್ನಿತೀರ್ಥ ಅಂದ್ರೆ, ಸೀತಾದೇವಿ ಅವರು ಅಗ್ನಿ ಪ್ರವೇಶ ಮಾಡಕ್ಕೆ ಅಂತ ಬರ್ತಾರೆ. ಅವ್ರು ಈ ಅಗ್ನಿ ಪ್ರವೇಶ ಫಸ್ಟ್ ಆಫ್ ಆಲ್ ಏನಕ್ಕೆ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳಿ. ಈ ವಾಲ್ಮೀಕಿ ಮಹರ್ಷಿಗಳು ಈ ಪಾರ್ವತಿ ದೇವಿಯವ್ರನ್ನ ಪೂಜೆ ಮಾಡ್ಬೇಕಾದ್ರೆ ಗೌರಿ ವ್ರತವನ್ನ ಮಾಡ್ಬೇಕು ಅಂತ ಹೇಳಿರ್ತಾರೆ. ಆ ಗೌರಿ ವ್ರತವನ್ನ ಮಾಡ್ಬೇಕಾದ್ರೆ ಫಸ್ಟ್ ಈ ಅಗ್ನಿ ಪರೀಕ್ಷೆಯಲ್ಲಿ ಅಂದ್ರೆ ಈ ಅಗ್ನಿಗುಂಡದಲ್ಲಿ ಇಳಿಬೇಕಾಗಿರುತ್ತೆ, ಪ್ರವೇಶ ಮಾಡ್ಬೇಕಾಗಿರುತ್ತೆ. ಈ ಅಗ್ನಿ ತೀರ್ಥದಲ್ಲಿ ಅಗ್ನಿ ಪ್ರವೇಶ ಮಾಡ್ತಾ ಇದ್ದವಾಗ ಮಳೆ ಬರುತ್ತೆ. ಆ ಮಳೆ ಬಂದವಾಗ ಬೆಂಕಿ ಎಲ್ಲ ಒಳಗಡೆಗೆ ಹೋಗಿ ನೀರೆಲ್ಲ ಮೇಲೆ ಬಂದಿರೋಂತ ಸ್ಥಳ. ಇದನ್ನ ನಾವು ಅಗ್ನಿ ತೀರ್ಥ ಅಂತ ಕರಿತೀವಿ. ಅದಕ್ಕೆ ನೀರ್ ಈ ತರ ಕಪ್ ಕಲರ್ ಅಲ್ಲಿ ಇರುತ್ತೆ ಇದ್ರ ಒಳಗಡೆ. ಅದೇನ್ ಕೊಳಚೆ ನೀರಲ್ಲ, ಕಪ್ ಕಲರ್ ಇರೋ ಅಂತ ನೀರದು. ಹಣ್ಣಾಗಿದೆ ಅಲ್ವಾ? ಹೌದು, ಹಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ. ಹೌದೌದು. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದೀವಿ, ಈಗ ತುಂಬಾ ದಿನದ ಮೇಲೆ ಇದನ್ನ ನೋಡ್ತಾ ಇದೀವಿ. ನಮ್ಮ ಭಾಷೆಯಲ್ಲಿ ಪುರಿಕಾಯಿ ಅಂತೀವಿ, ಇದನ್ನ ನಾವ್ ಈ ಕಡೆ ಪೊರ್ಕೆ ಹಣ್ಣು ಅಂತ ಕರಿತೀವಿ. ಬಾರೆಹಣ್ಣು ನಾವು ಪೊರ್ಕೆ ಹಣ್ಣು ಅಂತ ಕರಿತೀವಿ. ಹಾವೇರಿ ಸೈಡ್ ಎಲ್ಲ ಬಾರೆಹಣ್ಣು ಅಂತೀವಿ. ಇದೇನಪ್ಪಾ ಅಂದ್ರೆ ಇದನ್ನ ನಾವು ಕುದುರೆಗುಂಡು ಅಂತ ಕರಿತೀವಿ. ಏನ್ ಈ ಕುದುರೆಗುಂಡು ಅಂದ್ರೆ, ರಾಮ ಅಶ್ವತ್ಥಾಮದ ಕುದುರೆನ ಯಾಗಕ್ಕಾಗಿ ಬಿಡ್ತಾರೆ. ಆ ಯಾಗಕ್ ಬಿಟ್ಟವಾಗ ಲವಕುಶ ಹಿಡ್ಕೊಂಬಂದ್ ಕಟ್ಟಾಕ್ಬಿಟ್ಟು ಅವರು ರಾಮನ್ ಜೊತೆ ಯುದ್ಧ ಆಡಕ್ ಅಂತ ಹೋಗ್ತಾರೆ. ಆ ಯುದ್ಧ ಆಡಕ್ ಹೋದವಾಗ ಕುದುರೆಗೆ ಅಶ್ವಾಗಿ ಅಂದ್ರೆ ಕುದುರೆಗೆ ಹುಲ್ಲ ಏನು ಆಗ್ದಿರ ಹೋಗಿರ್ತಾರೆ. ಅದ್ರಗೋಸ್ಕರ ಕುದುರೆಗೆ ಅಶ್ವಾಗಿ ಕಲ್ಲನ್ನ ಕಾಲಲ್ಲಿ ಕಿರಿದುಕೊಂಡು ತಿಂದಿರೋ ಅಂತದ್ದು. ಇಲ್ಲಿ ನೋಡಿ, ಕಾಲಿನ ಹೆಜ್ಜೆಯಲ್ಲಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಅದ್ರ ಮುಖವಾಡ ಶೇಪ್ ಅಲ್ಲಿ ಅದು ತಿಂದಿರೋ ಅಂತದ್ದು. ನೋಡಿ ಹೆಂಗಿದ್ಯೋ. ಇದು ಈ ಬೆಟ್ಟದ ಕೊನೆ ವ್ಯೂ ಪಾಯಿಂಟ್ ಅಲ್ವಾ? ಹೌದು. ಈ ಕಡೆ ನೋಡಿದ್ರೆ ಬಂಡೆ ಕಲ್ಗಳು ಆ ಕಡೆ ತಳ್ಬಿಡ್ಬೇಕು ಅನ್ಸುತ್ತೆ. ಮತ್ತೆ ಯಾರ ಜನ ಕೆಳಗಡೆ ಇದ್ರೆ ಅವ್ರ ಮೇಲೆ ಬಿದ್ದೋಗುತ್ತೇನೋ ಅಂತ ಭಯ ಒಂದು. ಹೌದು, ಇಷ್ಟು ವರ್ಷದಿಂದ ಬೀಳ್ತಿದ್ ಇವಾಗ ಬೀಳುತ್ತಾ? ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಒಂಥರ ಗೋಡೆ ತರ. ಆ ಗೋಡೆ ಪಕ್ಕದಲ್ಲಿ ಅಲ್ಲೇ ಇದ್ದಿದ್ದಂತ ಚಿರತೆ ಮತ್ತೆ ಕರಡಿ ಕಿತ್ಲಾಡ್ತಾ ಇತ್ತು, ಅಂದ್ರೆ ಜಗಳ ಆಡ್ತಾ ಇತ್ತು. ಮತ್ತೆ ಈ ಪಟಾಕಿ ಇರುತ್ತಲ್ವಾ, ಫಾರೆಸ್ಟ್ ಆಫೀಸರ್ ಬಂದು ಅದನ್ನ ಹಚ್ಚದ್ಮೇಲೆ ಅದು ಆ ಕಡೆ ಹೋಯ್ತು, ಇದು ಈ ಕಡೆ ಬಂದಿರೋಂತ ಇದು. ಸ್ನೇಹಿತರೆ, ಈ ಬೆಟ್ಟಕ್ಕೆ ಬಂದ್ರೆ ದಯವಿಟ್ಟು ಈ ಬೆಟ್ಟವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ನೋಡ್ಕೊಳ್ಳಿ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಬಿಸಾಡೋದು ಈ ತರ ಎಲ್ಲ ಮಾಡಬೇಡಿ.
ನೀವು ಯಾವುದೇ ಬೆಟ್ಟಕ್ಕೆ ಹೋದ್ರೂ ತನ್ನ ಬೆಟ್ಟ ಅಂತ ನೋಡಿ ನೀವು. ನಾನು ನೀರು ಕುಡ್ದೆ ಎತ್ತಿ ಬಾಟ್ಲಿ ಬಿಸಾಡ್ದೆ ಅನ್ನೋದೆಲ್ಲ ಮಾಡಬೇಡಿ ದಯವಿಟ್ಟು. ಬೆಟ್ಟ ಎಷ್ಟು ಶುಚಿಯಾಗಿರುತ್ತೋ ಅಷ್ಟು ಒಳ್ಳೆಯದು. ನಮ್ಮ ಈ ಹಳೆ ಕಾಲದ ಬೆಟ್ಟಗಳನ್ನೆಲ್ಲ ಉಳಿಸೋದು ನಿಮ್ಮ ಕೈಯಲ್ಲಿದೆ. ಆದಷ್ಟು ಬಂದರೆ ಬೆಟ್ಟವನ್ನು ಶುಚಿಯಾಗಿಡಿ. ನೀವು ತಂದ ಕವರ್ ಆಗಲಿ, ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಾಗಲಿ ಏನು ತಂದರೂ ಅದನ್ನು ರಿಟರ್ನ್ ವಾಪಸ್ ಎತ್ಕೊಂಡು ಹೋಗಿ. ಇದೊಂದು ನನ್ನ ವಿನಂತಿ ನಿಮ್ಮ ಹತ್ರ. ಯಾವುದಾದ್ರೂ ಡಸ್ಟ್ಬಿನ್ ಇದ್ದರೆ ನೀವು ಕಾಣಿಸಿದ್ರೆ ಒಂದು ಜಾಗದಲ್ಲಿ ಹಾಕಿ. ನೀವು ಊರೆಲ್ಲ ಪ್ಲಾಸ್ಟಿಕ್ ಎಲ್ಲ ಮಾಡಿದ್ರೆ ಅದು ಗೊತ್ತು ಪ್ಲಾಸ್ಟಿಕ್ ಎಷ್ಟು ಹಾನಿಕಾರ ಅಂತ. ಈ ಥರ ಒಂಥರ ಧಾರ್ಮಿಕ ಕ್ಷೇತ್ರಗಳ ಬೆಟ್ಟಗಳನ್ನು ಉಳಿಸೋದು ನಿಮ್ಮ ಕೈಯಲ್ಲಿದೆ. ಪಂಚಪಾಂಡವ್ರು ಆಡ್ತಾ ಇದ್ದಿದ್ದಂತ ಪಗಡೆ ಆಟ ಇದು. ಇಲ್ಲಿ ಪಂಚಪಾಂಡವ್ರು ಬಂದಾಗ ಇಲ್ಲಿ ಬಂದ್ರಲ್ವಾ, ಅವ್ರು ಆಡ್ತಾ ಇದ್ದಿದ್ದಂತದ್ದು. ನಿಮ್ಗೆ ಆಗ್ಲೇ ಲವಕುಶ ಅವ್ರು ತೋರ್ಸದ್ದೆ ತಾನೆ. ಅದು ಇದು ಇಷ್ಟಿರುತ್ತೆ ಅದು ಪಗಡೆ. ಅದು ಮೇಲಿದೆ ಅಲ್ವಾ ಅಲ್ಲಿ ಕೆಳಗಡೆ. ಅಲ್ಲಿ ಕೆಳಗಡೆ ಇಷ್ಟೇ ಅದಿರೋದು ಚಿಕ್ಕದಾಗಿ. ಇದ್ರ ಅದ್ರಷ್ಟೇ ಎರಡು ದೊಡ್ಡದಿರೋದು. ಪಂಚಪಾಂಡವರು ವನವಾಸ ಹೋಗೋ ಕಾರಣನೇ ಅದು. ಪಗಡೆ ಆಡಿ ಸೋತು ಇಲ್ಲಿಗೆ ಬಂದಿರೋದು. 16 ವರ್ಷ ಅಜ್ಞಾತವಾಸನ ಏನೋ ಬಂದಿರೋದಲ್ವಾ. 13 ವರ್ಷ. 13 ವರ್ಷ ವರ್ಷದಲ್ಲಿ 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ. ಅಲ್ಲ ಈಗ ನಾವು ಈಗ ಇಲ್ಲಿ ಇಡ್ತೀವಿ. ಇಲ್ಲಿ ಇಡ್ಬೇಕಾದ್ರೆ ಕೆತ್ತನೆ ಹೋದ್ಮೇಲೆ ಎಷ್ಟು ದಿನ ಇರ್ತದೋ, ಎಷ್ಟ್ ದಿನ ಇರುತ್ತೆ ಅನ್ನೋದು ಅದನ್ನ ದೇವ್ರಿಗೂ ಜನಗಳಿಗೂ ಇರೋ ವ್ಯತ್ಯಾಸ ಅನ್ನೋದು ಅದೇ. ಈಗ ಈ ಮಾರ್ಕ್ ಇದೆಯಾ ಅಂದ್ರೆ, ಈಗ ಚೋಳರ ಕಾಲದಲ್ಲಿ ಅಂದ್ರೆ ಚೋಳರ ಕಾಲ ಮುಗಿದು ಇನ್ನೇನು ಒಂದು 1000 ವರ್ಷ ಆಗಿರುತ್ತೆ. ಆ 1000 ವರ್ಷದಲ್ಲಿ ಇಲ್ಲಿ ನೋಡಿ ಈ ಮಾರ್ಕ್ ಇದೆಯಾ ಅಂದ್ರೆ ಇನ್ನು ಅವರು ದೇವರಲ್ಲಿ ಇದ್ದಾರೆ ಅಂತ. ದೇವ್ರಿಗೂ ಮನುಷ್ಯಗೂ ನಂಬಿಕೆ ಅನ್ನೋದು ಒಂದಿದ್ರೆ ಅದು ಯಾವಾಗೂ ಶಾಶ್ವತವಾಗಿ ಅಲ್ಲೇ ಇರುತ್ತೆ. ಆ ನಂಬಿಕೆ ನಾವ್ ಯಾವಾಗ ಕಳ್ಕೊಂತೀವಿ ಅದಲ್ಲಿ ಹೋಗುತ್ತೆ. ಯಾವ್ದೇ ಒಂದು ಬೆಟ್ಟಕ್ಕೆ ಹೋಗ್ಲಿ, ಆ ಬೆಟ್ಟದಲ್ಲಿ ಏನು ವಿಶೇಷ ಇದೆ, ಆ ಬೆಟ್ಟ ಯಾಕೆ ನಿರ್ಮಾಣ ಆಗಿದೆ, ಯಾರು ಕಟ್ಟಿಸಿದ್ರು, ಅದ್ರ ಏನ್ ಕತೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕು. ನಾವು ಸುಮ್ಮನೆ ಭಾನುವಾರ ದಿನ ಒಂದಿನ ಟೈಮ್ ಪಾಸ್ ಮಾಡೋಕಂತ ಬರಬಾರ್ದು. ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಮುಂದಿನ ಜನರೇಷನ್ ಹೇಳ್ಬೋದು, ಓ ಈ ತರ ಇದೆ ಅಂದ್ರೆ ಅವ್ರಿಗೆ ನೋಡಕ್ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ. ಆಗಿನ ಕಾಲದಲ್ಲಿ ಬಂಡೆನಲ್ಲಿ ಮೇಲ್ಗಡೆ ಹೆಂಗ್ ಕಟ್ಟಿದ್ದಾರೆ, ಯಾವ ತರ ಕಟ್ ಮಾಡಿದ್ದಾರೆ, ಯಾವ ತರ ಮೇಲೆ ಎತ್ಕೊಂಡು ಹೋಗಿದ್ದಾರೆ, ಆ ದೇವಸ್ಥಾನ ಅಲ್ಲನೇ ಯಾಕೆ ಕಟ್ಟಿದ್ದಾರೆ, ಯಾವ ಮುಖಭಾಗ ಕಟ್ಟಿದ್ದಾರೆ. ಈ ತರ ನಮ್ಮ ಮನೆ ಕಟ್ಟುವಾಗ ಈಗ ನಾವು ಉತ್ತರ ಬಾಗಿಲು ನಂದಿ ಬಾಗಿಲು ಅಂತ ಹೇಳ್ತೀವಲ್ಲ, ಅದೇ ತರ ಈ ಬೆಟ್ಟದಲ್ಲಿ ಇರೋ ದೇವಸ್ಥಾನ ಕೂಡ ಹಂಗೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಬಂದಾಗ ನಡೆಯುವ ಏನೇನು ಘಟನೆ ನಡೀತೆ. ಇಲ್ಲಿ ಸೀತೆ ಬಂದಾಗ ಏನಾಗುತ್ತೆ, ಅವಳು ಗರ್ಭಿಣಿ ಆಗಿರ್ತಾಳಲ್ಲ, ಅವಳು ಇಲ್ಲೇ ಲವಕುಶರಿ ಜನ್ಮ ನೀಡ್ತಾಳೆ. ಅಲ್ಲಿಂದ ಕತೆ ಈ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟೋರಿ ಇರೋದು ಇಲ್ಲಿ. ಸ್ನೇಹಿತರೆ, ಇವರು ಅರ್ಜುನ್ ಅಂತ. ಈ ಬೆಟ್ಟಕ್ಕೆ ಬಂದ್ರೆ ಇವ್ರು ಗೈಡ್ ತಗೊಳ್ಳಿ, ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ ಇವರು. ಸ್ನೇಹಿತರೆ ನೋಡಿರಲ್ಲ, ಇದಿಷ್ಟು ಈ ಅವನಿ ಬೆಟ್ಟದ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ. ಇಷ್ಟ ಹೇಳ್ತಾ ನಾನು ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಯಾಕೆ ಬಿಸಾಡಕ್ಕೆ ಈ ಬೆಟ್ಟನೇ ಸಿಗೋದಾ ನಿಮ್ಗೆ? ಇಲ್ಲಿ ಸಿಟಿ ಕಡೆ ಇದ್ರೆ ಇಷ್ಟೊತ್ತಿ ಮನೆ ಕಟ್ಟಕ್ಕೆ ಹಾಕಿ ಬಡ್ದು ಬಾಯಿ ಹಾಕೊಂಡ್ಬಿಡ್ತಾ ಇದ್ರೇನು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಅದೆಲ್ಲ ಏನು ಇಲ್ಲ. ಕಾಯಿನ್ಗಳನ್ನ ಹೊಡೆದಿದ್ದಾರೆ. ಹಿಂದೂ ಮತ್ತೆ ಮುಸ್ಲಿಂ ಅವರ ಭಾವೈಕ್ಯತೆ ಸಾರುವ ಏಕೈಕ ಬೆಟ್ಟ ಅಂತ ಹೇಳಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಕೋಬೇಡಿ. ಪಿಕ್ನಿಕ್ ಬರಕ್ಕೆಲ್ಲ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪಿಗೆ ವೆದರ್ ಎಲ್ಲ ಚೆನ್ನಾಗಿದೆ.